ಮುಂದಿನ ತಿಂಗಳು ಅಶೋಕ್ ಅವ್ರನ್ನ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ತೆಗಿತಾವ್ರೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ಅವರ ಪೊಸಿಷನ್ನ ಲೀಡರ್ ಆಫ್ ಅಪೋಸಿಷನ್ ಪೊಸಿಷನ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅಮಿತ್ ಶಾ ಅವರ ಮುಂದುಗಡೆ ಒಂದು ರಿಪೋರ್ಟ್ನ ಕೊಡುವಂಥದ್ದಕ್ಕೋಸ್ಕರ ಇದು ಪ್ಲಾಂಟೆಡ್ ಸ್ಟೋರಿ ರೀತಿಯಲ್ಲಿ ಮೊನ್ನೆ ದಿವಸ ಪ್ರೆಸ್ ಮೀಟ್ ಮಾಡಿರುವಂಥದ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಚಾಲೆಂಜ್ ಮಾಡ್ತೀನಿ ಬಿ ಜೆ ಪಿಯವರಿಗೆ, ಅಶೋಕ್ ಅವರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವರು, ಇವತ್ತೇ ಬೇಕಾದ್ರೆ ನಾನು ನಿಮ್ಮ ಮುಂದೆ ಬಂದು ಕೂತ್ಕೋತೀನಿ. ದಯಮಾಡಿ ನೀವು ಮಾಡಿರೋ ಆಪಾದನೆಯಲ್ಲಿ ಒಂದೇ 1% ಎಲ್ಲಾದರೂ ತಪ್ಪಾಗಿದ್ದರೆ, ಲೂಟಿ ಆಗಿದ್ದರೆ, ಯಾರಾದರೂ ಕಮಿಷನ್ ಪಡೆದಿದ್ದರೆ ನೀವು ಏನು ಹೇಳ್ತೀರೋ ಅದು ನಾವು ಕೇಳ್ತೀವಿ. ಏನು ಹೇಳ್ತೀವೋ ಅದನ್ನು ಕೇಳ್ತೀವಿ. ಒಂದೇ 1% ನಿಮಗೆ ಇಫ್ ಯು ರಿಯಲಿ ಹ್ಯಾವಿಂಗ್ ಕನ್ಸರ್ನ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ, ಸುಳ್ಳು ಹೇಳುವಂಥ ವ್ಯಕ್ತಿಗಳಲ್ಲ ನೀವು. 10% ಏನಾದಲ್ಲಿ 1% ನಿಜಾಂಶ ಅನ್ನುವಂಥದ್ದಿದ್ರೆ ನೀವು ಏನು ಹೇಳಿದ್ರು ನಾವು ಕೇಳುವಂಥ ಕೆಲಸವನ್ನು ಮಾಡ್ತೀವಿ. ಬೆಂಗಳೂರಲ್ಲಿ 1.5 ಲಕ್ಷ ಪಾಪ್ಯುಲೇಷನ್ ಇದೆ, 1.5 ಕೋಟಿ, 45 ಲಕ್ಷ ಮನೆಗಳಿದ್ದಾವೆ. BBMP ವ್ಯಾಪ್ತಿ. ಈಗ 5 ಮಹಾನಗರ ಪಾಲಿಕೆ ವ್ಯಾಪ್ತಿ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬರುತ್ತೆ. ಸುಮಾರು 1.5 ಕೋಟಿ ಜನಸಂಖ್ಯೆ, 50 ಲಕ್ಷ ಜನಸಂಖ್ಯೆ ಬಂದು ಹೋಗುವಂಥವ್ರು, ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅವರು ದಿನನಿತ್ಯ ಪ್ರೊಡ್ಯೂಸ್ ಮಾಡ್ತಾರಲ್ಲ ವೇಸ್ಟು, ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಆ ವೇಸ್ಟು ಒಂದು ದಿವಸಕ್ಕೆ ಜನ್ರೇಟ್ ಆಗ್ತಾ ಇರುವಂಥದ್ದು GBA ವ್ಯಾಪ್ತಿನಲ್ಲಿ 6200 ಟನ್, ಅಪ್ರಾಕ್ಸಿಮೇಟಾಗಿ 100 ಟನ್ ಹೆಚ್ಚು ಕಮ್ಮಿ ಇರ್ಬೋದು. 6200 ಟನ್ನಷ್ಟು ಇದು ಜನ್ರೇಟ್ ಆಗ್ತಾಯಿದೆ, ಈ ಸಾಲಿಡ್ ವೇಸ್ಟ್ ಜನ್ರೇಟ್ ಆಗ್ತಾಯಿದೆ. ಅದನ್ನು ಆಲಿ ಎಲ್ಲವನ್ನು ವಿಲೇವಾರಿ ಮಾಡೋಕ್ಕಾಗ್ತಾಯಿಲ್ಲ. ಕಸ ಕಲೆಕ್ಟ್ ಮಾಡ್ಕೊತಾರೆ ಡೋರ್ ಟು ಡೋರು, ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅಲ್ಲಿ ಸೆಗ್ರಿಗೇಟ್ ಮಾಡಿ ಮತ್ತೆ ಸೆಕೆಂಡ್ರಿ ಪ್ರೋಸೆಸ್ನ ಶುರು ಮಾಡ್ತಾರೆ. ಆ ಒಂದು ಸೆಗ್ರಿಗೇಷನ್ ಆದಮೇಲೆ ಪ್ಲಾಂಟಿಗೆ ಹೋಗುತ್ತದು, ಅಲ್ಲಿ ಗ್ಯಾಸ್ನ ತಯಾರಿ ಮಾಡುವಂಥದ್ದಕ್ಕೆ ಏನೇನು ಬೇಕು ಅದು ಒಂದು ಕಡೆ ಸಂಗ್ರಹ ಆಗುತ್ತೆ, ಪ್ಲಾಸ್ಟಿಕ್ ಸಪ್ರೇಟ್ ಸಂಗ್ರಹ ಆಗುತ್ತೆ, ಸಾಲಿಡ್ ಸಪ್ರೇಟ್ ಸಂಗ್ರಹ ಆಗುತ್ತೆ, ಅದು ಸೆಕೆಂಡ್ರಿ ಪ್ರೋಸೆಸ್. 6200 ಟನ್ನಷ್ಟು ಜನ್ರೇಟ್ ಆಗುವಂಥ ಸಾಲಿಡ್ಡಲ್ಲಿ ಅವ್ರು ಇಲ್ಲಿವರೆಗೂ ವಿಲೇವಾರಿ ಮಾಡ್ತಾ ಇರುವಂಥದ್ದಕ್ಕೆ ಅವಕಾಶ ಇರುವುದು, ಆಗ್ತಾ ಇರುವಂಥದ್ದು ಬರೀ 2000 ಟನ್ ಅಷ್ಟೇ. ಇನ್ನು 4200 ಟನ್ನಷ್ಟು ದಿನನಿತ್ಯ ಅಕ್ಯುಮಿಲೇಟ್ ಆಗಿ ಬೆಟ್ಟದ ಥರ ಬೆಳ್ಕೊಂಡು ಹೋಗ್ತಾ ಇದೆ. ಈ ಸಂಗ್ರಹಣೆ ಆಗಿದ್ದಂಥ ಕಸ, ಇಡೀ ಎಂಟಾರ ಬೆಂಗಳೂರಲ್ಲಿ ಸಂಗ್ರಹಣೆ ಆಗಿರುವಂಥ ಕಸ 2 ಕಡೆ, ಒಂದು ಬೆಂಗಳೂರು ದಕ್ಷಿಣ, ಇನ್ನೊಂದು ಬೆಂಗಳೂರು ಉತ್ತರ. ಒಂದು ದೊಡ್ಡಬಳ್ಳಾಪುರ ಹತ್ರ ಗುಂಡಲಹಳ್ಳಿ ಗ್ರಾಮ, ಅಲ್ಲಿ ಡಂಪಿಂಗ್ ಮಾಡಿ ವಿಲೇವಾರಿ ಮಾಡುವಂಥದ್ದು. ಇನ್ನೊಂದು ದಕ್ಷಿಣ ಭಾಗದಲ್ಲಿ ಗೊಲ್ಲಹಳ್ಳಿ ಗ್ರಾಮ. ಇವೆರಡು ಕಡೆ ಡಂಪಿಂಗ್ ಯಾರ್ಡ್ಗಳು ಮತ್ತು ವಿಲೇವಾರಿ ಮಾಡುವಂಥ ಕೆಲಸ. ಇದನ್ನು ಸೈಂಟಿಫಿಕ್ಕಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಮತ್ತು ಗ್ರೀನ್ ಟ್ರಿಬ್ಯುನಲ್ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ 2023ರಲ್ಲಿ BJP ಸರ್ಕಾರ ಇದ್ದಾಗ ಜನವರಿ ತಿಂಗಳಲ್ಲಿ ಇದು ಹೊಸದಾಗಿ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಶುರು ಮಾಡಬೇಕು, ಪ್ರಾರಂಭ ಮಾಡಬೇಕು. ಇದನ್ನು ಕಸ ವಿಲೇವಾರಿಯನ್ನು ಒಂದು ಟನ್ನಷ್ಟು ಹೊರಗಡೆ ಚೆಲ್ಲದೇನೆ ವಿಲೇವಾರಿ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದ BJP ಸರ್ಕಾರ ಇದ್ದಾಗಲೇ ಈ ಒಂದು ಯೋಜನೆಯನ್ನು ಮೂವ್ ಮಾಡಿದರು. ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಕಳೆದ 3 ವರ್ಷದಿಂದ ನಿರಂತರವಾಗಿ ಟೆಂಡರ್ ಪ್ರಕ್ರಿಯೆ, ಆಮೇಲೆ ಬೇರೆ ಬೇರೆ ಸಿಟಿಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಏನು ಸಮಸ್ಯೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದಿಂದ BBMP ವತಿಯಿಂದ ಇಂಜಿನಿಯರ್ಸ್ಗಳು ಮತ್ತು ಎಕ್ಸ್ಪರ್ಟ್ಸ್ಗಳೆಲ್ಲ ಹೋಗಿ ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು 2025ರಲ್ಲಿ ಕೊಟ್ಟರು. ಆ ಯೋಜನೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಎಷ್ಟು ವೆಚ್ಚ ಆಗುತ್ತೆ ಅನ್ನುವಂಥದ್ದು ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ. ಅದನ್ನು ನಾವು ರೈಟ್ಸ್ ಅಂತ ಕರಿತೀವಿ, RITES, ರೈಟ್ಸ್ ಅಂತ ಕರಿತೀವಿ. ರೈಟ್ಸ್ ಅಂದರೆ ರೈಲ್ ಇಂಡಿಯಾ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಸರ್ವಿಸ್ ಅಂತ. ರೈಟ್ಸ್, RITES, ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಇಟ್ ಕಮ್ಸ್ ಡೈರೆಕ್ಟ್ಲಿ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಅವರು ಯೂಶಲಿ ಇಂಥ ದೊಡ್ಡ ಪ್ರಾಜೆಕ್ಟ್ಗಳಿಗೆಲ್ಲ DPR ತಯಾರು ಮಾಡುವಂಥ ಒಂದು ಸಂಸ್ಥೆ. ಅದು ಇಂಜಿನಿಯರ್ಸ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರಿಗೆ ನಾವು ವಹಿಸುವಂಥ ಕೆಲಸವನ್ನು BBMP ಅವರು ಮಾಡಿದ್ರು.
ಅವರು ಒಂದು DPRನ ತಯಾರಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು BBMPಗೆ ಕೊಟ್ಟರು. ಆ ತಯಾರಿ ಮಾಡಿದ್ದಂಥ DPR ಪ್ರಕಾರ 1 ಟನ್ ಕಸವನ್ನು ವಿಲೇವಾರಿ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚವನ್ನು ಎಸ್ಟಿಮೇಟ್ ಮಾಡಿದರು. ಎಷ್ಟು? 3,999 ರೂಪಾಯಿ ಆಗುತ್ತೆ ಅಂತ. ಅಂದರೆ 4,000 ರೂಪಾಯಿ, ₹1 ಕಮ್ಮಿ ಅವರ ಎಸ್ಟಿಮೇಷನ್. ಇನ್ನೊಂದು ಕಂಪನಿ PWC ಅಂತ, ಅವ್ರ ಕಡೆಯಿಂದನೂ ಪ್ರೈವೇಟ್ ಕಂಪನಿಯಿಂದ ನಾವು DPRನ ಮಾಡಿಸಿದ್ದೀವಿ. ಅವರು ಎಷ್ಟು ಕೊಟ್ಟರು? ಅವರು 3,973 ರೂಪಾಯಿ ಕೊಟ್ಟರು. 3,973 ತಗುಲುತ್ತೆ 1 ಟನ್ನು ಕಸವನ್ನು ಕಲೆಕ್ಟ್ ಮಾಡಿ ವಿಲೇವಾರಿ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ ಅಂತ. ಇದು ಅವರು DPR ಕೊಟ್ಟಂಥದ್ದು, ಆ ರೈಟ್ಸ್ ಕೊಟ್ಟಿದ್ದು. ಇದ್ರ ಬೇಸಿಸ್ ಮೇಲೆ ಚೀಫ್ ಸೆಕ್ರೆಟ್ರಿ ಆಫ್ ಕರ್ನಾಟಕ ಅವರ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿ ಇದೆ. ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಇದನ್ನು ಇಟ್ಟು ಅಪ್ರೂವ್ ಮಾಡಿಸಿ ಟೆಂಡರ್ ಪ್ರಕ್ರಿಯೆಯನ್ನು ಶುರು ಮಾಡೋದು. ಟೆಂಡರ್ನ ಕರೆದಾಗ ಹಾಲಿ ಕಸ ನಿರ್ವಹಿಸ್ತಾ ಇರುವಂಥ ಜಾಗಗಳು 7 ಜಾಗಗಳಿದ್ದಾವೆ. 7 ಕಡೆ ಕಸ ನಿರ್ವಹಣೆ ಮಾಡಿ ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಬೆಂಗಳೂರಲ್ಲಿ. 7 ಕಡೆ ಇವರೇನು ಮಾಡಿದ್ರು, 7 ಇದ್ದಿದ್ದ 4 ಮಾಡಿ 4 ಕಡೆ ಟೆಂಡರ್ನ ಕರೆಯುವಂಥ ಕೆಲಸವನ್ನು ಆಲ್ ಇಂಡಿಯಾ ಗ್ಲೋಬಲ್ ಟೆಂಡರ್ನ ಕರೆದರು. 2 ಭಾಳ ಪ್ರಮುಖವಾದಂಥ ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಇರುವಂಥ ನ್ಯೂಸ್ ಪೇಪರ್ಸ್, ಒಂದು ಟೈಮ್ಸ್ ಆಫ್ ಇಂಡಿಯಾ, ಇನ್ನೊಂದು ಹಿಂದೂ, ಇವೆರಡು ಪೇಪರ್ಗಳು ಕೊಟ್ಟು ಮತ್ತು ಲೋಕಲ್ ಪೇಪರ್ ಕನ್ನಡ ಪೇಪರ್ಗಳಲ್ಲೂ ಕೊಟ್ಟಿದ್ದು. ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆ ಟೈಮ್ ಪೀರಿಯಡ್ನೆಲ್ಲ ಕೊಟ್ಟು ಅವರು ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಒಂದು ಕಂಪನಿಯೂ ಭಾಗವಹಿಸಲಿಲ್ಲ. ಈ ಕಂಡೀಷನ್ಗೆ ಯಾವ ಕಂಪನಿಯೂ ಬರಲಿಲ್ಲ ಮೊಟ್ಟ ಮೊದಲಿಗೆ ಟೆಂಡರ್ ಕರೆದಾಗ 2025 ಜೂನ್ ತಿಂಗಳಲ್ಲಿ. ಅದಾದ ಮೇಲೆ ಒಂದಷ್ಟು ಮಾಡಿಫೈ ಮಾಡಿ ಏನೆಲ್ಲ ಫೆಸಿಲಿಟೀಸ್ ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥದ್ದನ್ನೆಲ್ಲ ಮಾಡಿಫೈ ಮಾಡಿ ಅದನ್ನು ಇಲ್ಲಿ ಅಳವಡಿಸ್ಕೊಂಡು 2ನೇ ಬಾರಿ ಟೆಂಡರ್ ಕರೆದ್ರು. ಆಗಲೂ ಯಾವ ಕಂಪನಿಯೂ ಭಾಗವಹಿಸಲಿಲ್ಲ. ಆಮೇಲೆ ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ ಎಷ್ಟು ಕಡೆ ಇದ್ದಾವೆ ಅನ್ನುವಂಥದ್ದು ನೋಡಿ, ಡೆಲ್ಲಿನಲ್ಲಿ ಆ ಬೇಸಿಸ್ ಮೇಲೆ 2 ಕಡೆ ಇರುವಂಥದ್ದನ್ನ ನೋಡಿ 2ನ್ನ ಪ್ಯಾಕೇಜ್ ಮಾಡಿದ್ವಿ ನಾವು. 2 ಪ್ಯಾಕೇಜ್ ಮಾಡಿ BBMPಯವರು ಅಡ್ವರ್ಟೈಸ್ಮೆಂಟ್ ಮತ್ತೆ ಕೊಟ್ಟರು ಡಿಸೆಂಬರ್ 2025ರಲ್ಲಿ. ಆಗ 3 ಕಂಪನಿಗಳು ಭಾಗವಹಿಸ್ತು. 3 ಕಂಪನೀಸ್ ಹ್ಯಾವ್ ಪಾರ್ಟಿಸಿಪೇಟೆಡ್. 3 ಕಂಪ್ನಿಗಳು ಯಾವ್ಯಾವು? ಒಂದು ಡೆಲ್ಲಿ MSW ಸೊಲ್ಯೂಷನ್ಸ್ ಲಿಮಿಟೆಡ್, ಇನ್ನೊಂದು ಶ್ರೀ ವೆಂಕಟ ಸಾಂಬಶಿವರಾವ್ ಬೆಲ್ಲಮಕೊಂಡ KPC ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅಂತ ಕರೀತಾರೆ. 3ನೇದು ಮಿಸಸ್ ಬ್ರಿಜ್ ಗೋಪಾಲ್ ಕನ್ಸ್ಟ್ರಕ್ಷನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್. ಈ 3 ಕಂಪನಿಯವರು ಟೆಂಡರ್ ಕಂಡೀಷನ್ಸ್ನ ಒಳಪಟ್ಟು ಟೆಂಡರ್ ಕಂಡೀಷನ್ಸ್ಗೆ ಆಯ್ಕೆಯಾಗಿ 3 ಕಂಪನಿಯವರು ಭಾಗವಹಿಸಿದರು. ಟೆಂಡರ್ನ ಓಪನ್ ಮಾಡಿದಾಗ ಲೋಯೆಸ್ಟ್ ಟೆಂಡರ್ ಯಾರು ಕೋಟ್ ಮಾಡಿದರು, ಯಾರಿಗೆ ಎಕ್ಸ್ಪೀರಿಯನ್ಸ್ ಇತ್ತು, ಯಾವ್ಯಾವ ಮಾನದಂಡವನ್ನು ಎಲ್ಲ ಫುಲ್ಫಿಲ್ ಮಾಡುವಂಥದ್ದಕ್ಕೆ ಯಾವ ಕಂಪನಿಗಿದೆ ಅನ್ನುವಂಥದ್ದು ಫೈನಲ್ಲಾಗಿ ಮತ್ತೆ ಚೀಫ್ ಸೆಕ್ರೆಟ್ರಿ ಆಫ್ ಕರ್ನಾಟಕ ಅವರ ನೇತೃತ್ವದಲ್ಲಿ, ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿಯವರ ನೇತೃತ್ವದಲ್ಲಿ ಟೆಂಡರ್ ಓಪನ್ ಮಾಡಿದಾಗ ಡೆಲ್ಲಿ MSW ಸೊಲ್ಯೂಷನ್ಸ್ ಲಿಮಿಟೆಡ್, ಇವರ ಮೂಲ ಸಂಸ್ಥೆ ರಾಮ್ಕಿ ಎನ್ವೈರೋ ಎಂಜಿನಿಯರ್ಸ್ ಲಿಮಿಟೆಡ್ ಅಂತ ಕರೀತಾರೆ. ರಾಮ್ಕಿ ಎನ್ವೈರೋ ಇಂಜಿನಿಯರ್ಸ್ ಲಿಮಿಟೆಡ್ ಇವರು ಸೆಲೆಕ್ಟ್ ಆದರು. ಡೆಲ್ಲಿ MSW ಸೊಲ್ಯೂಷನ್ಸ್ ಲಿಮಿಟೆಡ್ ಅವ್ರ ಮೂಲ ಸಂಸ್ಥೆನೇ, ಇನ್ನೊಂದು ಹೆಸರು ಅವರಿಗೆ ರಾಮ್ಕಿ ಎನ್ವೈರನ್ ಇಂಜಿನಿಯರ್ಸ್ ಲಿಮಿಟೆಡ್ ಆಯ್ಕೆ ಆಯಿತು. ಇವರು ಮತ್ತು ಟೆಕ್ನಿಕಲ್ ಸಮಿತಿಯವರು ಇವ್ರಿಗೆ ಕೊಡುವಂಥದ್ದಕ್ಕೆ ಸರ್ಟನ್ ಕಂಡೀಷನ್ಸ್ನ ಫುಲ್ಫಿಲ್ ಮಾಡುವಂಥದ್ದಕ್ಕೆ ಅವ್ರಿಗೆ ನಾವು ಹೇಳಿದ್ವಿ. ಅದರ ಬೇಸಿಸ್ ಮೇಲೆ ನಮಗೆ ಕೆಲವು ಪತ್ರಗಳು ಬಂದವು. ಈ ಕಂಪನಿ ಬ್ಲ್ಯಾಕ್ ಲಿಸ್ಟಲ್ಲಿತ್ತು, ಅದರಿಂದ ಈ ಕಂಪ್ನಿಗೆ ನೀವು ಅವಕಾಶ ಕೊಡಬಾರ್ದು ಅನ್ನುವಂಥದ್ದು. ಬ್ಲ್ಯಾಕ್ ಲಿಸ್ಟಲ್ಲಿ ನಿಜವಾಗೂ ಇತ್ತಾ ಇದು ಅನ್ನುವಂಥದ್ದು ವೆರಿಫೈ ಮಾಡುವಂಥದ್ದಕ್ಕೆ ನಾವು ಇವರಿಗೆ ಪತ್ರವನ್ನು ಬರೆದು ಕೇಳಿದಾಗ, ಹೌದು ಬ್ಲ್ಯಾಕ್ ಲಿಸ್ಟಲ್ಲಿ ಇರಲಿಲ್ಲ ಇದು,